ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಬಾಳೆಕಾಯಿ ಪಲ್ಯ ಮಾಡೋಣ. ಬಾಳೆಕಾಯಿ ಸುಕ್ಕ ಥರ ನೋಡಿ. ಅದಕ್ಕೆ ನಾನು ಒಂದು ಬಾಳೆಕಾಯಿ ತಗೊಂಡಿದ್ದೀನಿ, ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಹುರ್ಗಡ್ಲೆ ನೋಡಿ, 4 ಗುಂಟೂರು ಮೆಣಸಿನ್ಕಾಯಿ ನೋಡಿ. ಒಗ್ಗರಣೆಗೆ ಬೆಳ್ಳುಳ್ಳಿ ಗೆಜ್ಜಿಟ್ಕೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ನೋಡಿ. ಇಷ್ಟು ಪದಾರ್ಥನ ನಾವು ಹುರ್ಕೊಬೇಕು. ಮಿಕ್ಸಿಲಿ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಬಾಳೆಕಾಯಿಗೆ ಹಾಕಬೇಕು. ಮೊದಲಿಗೆ ನಾವು ಬಾಳೆಕಾಯಿ ಸಿಪ್ಪೆ ತೆಗೆದು ನೀರಿಗೆ ಹಾಕೋಣ ನೋಡಿ. ಬಾಳೆಕಾಯಿ ಕಟ್ ಮಾಡಿಬಿಟ್ಟು ನೀರಿಗೆ ಹಾಕೋಣ, ಸಿಪ್ಪೆ ಎಲ್ಲ ತೆಗೆದು. ಇದು ಹಂಗೆ ಉದ್ದಕ್ಕೂ ಕಟ್ ಮಾಡ್ಕೊಬೋದು, ಅಡ್ಡಡ್ಡನೂ ಕಟ್ ಮಾಡ್ಬೋದು, ಹೇಗೆ ಬೇಕಾದರೂ ಕಟ್ ಮಾಡ್ಬೋದು. ಬಾಳೆಕಾಯಿ ಸುಕ್ಕ ಇದು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ಥರ ಕಟ್ ಮಾಡಿ ಹಾಕ್ಕೊಳ್ಳೋಣ ಎಲ್ಲನೂ ಈ ಥರ ಪೀಸು ನೋಡಿ. ರೌಂಡ್ಗೂ ಕಟ್ ಮಾಡ್ಬೋದು, ನಾನು ಹೀಗೆ ಉದ್ದುದ್ದ ಕಟ್ ಮಾಡ್ತಾಯಿದ್ದೀನಿ. ರೌಂಡ್ಗೂ ಕಟ್ ಮಾಡ್ಬೋದು. ಅಲ್ಲಿಗೆ ನೋಡಿ ಗ್ಯಾಸ್ ಹಚ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಬಾಳೆಕಾಯಿ ಸ್ವಲ್ಪ ಇದಾಗೋದಕ್ಕೆ. ಇದು ಎಣ್ಣೆ ಏನು ಬಿಸಿ ಆಗೋದು ಬೇಡ. ನಾವು ನೋಡಿ ಬಾಳೆಕಾಯಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬಾಡ್ದಂಗೆ ಆಗಲಿ, ಅದಕ್ಕೋಸ್ಕರ ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ನಾನು ಅರಿಶಿನ ಪುಡಿ ಅಲ್ಲಿ ಇಟ್ಟಿರಲಿಲ್ಲ, ತೋರಿಸಿಲ್ಲ. ಇದಕ್ಕೆ ಹಾಕುವಾಗ ಬೇಯವಾಗ ಹಾಕಬೇಕು ನೋಡಿ. ಸ್ವಲ್ಪ ಉಪ್ಪು, ಇದು ಸ್ವಲ್ಪ ಎಣ್ಣೆಲೆ ಬಾಡಲಿ. ಇದು ಬೇಯಲಿ ಸ್ವಲ್ಪ ನೋಡಿ. ನಾವು ಇದನ್ನೆಲ್ಲ ಹುರ್ಕೊಳ್ಳೋಣ. ಈಗ ಸ್ವಲ್ಪ ಎಣ್ಣೆ ಹಾಕಿ ನಾವು ಗುಂಟೂರು ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ನೋಡಿ. ಅದ್ರ ಜೊತೆನೇ ಸೋಂಪು ಹುರಿಯೋಣ. ಕಾಳು ಮೆಣಸು ಹಾಕ್ತಾಯಿದ್ದೀನಿ ನೋಡಿ. ಜೀರಿಗೆನು ಎಲ್ಲ ಸ್ವಲ್ಪ ಹುರಿಯೋಣ. ಇದನ್ನೆಲ್ಲ ಹಸಿ ವಾಸನೆವರೆಗೂ ಹುರಿಬೇಕು ನೋಡಿ. ಇದ್ರ ಜೊತೆನೇ ಕಡಲೆನ ಹಾಕ್ತಾಯಿದ್ದೀನಿ ನೋಡಿ. ಇದಾಗಿದೆ, ನಾನು ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ ನೋಡಿ. ಇದು ಆರಲಿ ಸ್ವಲ್ಪ. ಅಷ್ಟೊಳಗೆ ನಾವು ಇದು ಬೆಂದಿದೆಯಾ ನೋಡೋಣ ನೋಡಿ. ಇದನ್ನು ನೋಡೋಣ, ಸ್ವಲ್ಪ ಬೆಂದಿದೆ. ಬಾಳೆಕಾಯಿ ಸ್ವಲ್ಪ ಬೆಂದರೆ ಸಾಕು, ಬೇಗ ಬೆಂದೋಗುತ್ತೆ. ಈಗ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರ್ ಆಗಿದೆ ನೋಡಿ, ಇದು ಆಗಿದೆ ನೋಡಿ. ಇದನ್ನು ಒಂದು ಪಾತ್ರೆಗೆ ಹಾಕೋಣ. ಇದನ್ನು ಇದೇ ಇದರಲ್ಲಿ ನಾವು ಒಗ್ಗರಣೆ ಹಾಕೋಣ. ಸ್ವಲ್ಪ ಸಾಸಿವೆ ಹಾಕ್ತೀನಿ ನೋಡಿ. ಬೆಳ್ಳುಳ್ಳಿ ನೋಡಿ. ಒಂದು ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಕಟ್ ಮಾಡಿ. ಕರಿಬೇವಿನ ಸೊಪ್ಪು ನೋಡಿ. ಇದೆಲ್ಲ ಕೆಂಪಾಗಿದೆ ಚೆನ್ನಾಗಿ ನೋಡಿ. ಬಾಳೆಕಾಯಿ ಹಾಕೋಣ ಇದಕ್ಕೆ. ನೋಡಿ ಇದಕ್ಕೆ ನಾವು ಈ ಪೌಡ್ರ್ ಹಾಕೋಣ. ಈಗ ಕೈಯಲ್ಲೇ ಈ ಥರ ಉದುರಿಸೋಣ. ಎಲ್ಲ ಕಡೆ ಮಿಕ್ಸ್ ಆಗಂಗೆ ಈ ಥರ ಇದು ಮಾಡೋಣ. ನಾನು ಇದಕ್ಕೇನೋ ನೀರೇನೋ ಹಾಕಿಲ್ಲ ನೋಡಿ. ಬೇಯುವಾಗ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿದ್ದೀನಿ. ಸುಕ್ಕ ಪಲ್ಯ ರೆಡಿ ಆಯಿತು. ತಿಂದು ನೋಡೋಣ ಟೇಸ್ಟ್ ಹೇಗಿದೆ ಅಂತ.
ಇದನ್ನು ಹಾಗೆ ಕೂಡ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸ್ರಿ. ಎಲ್ಲರೂ ಒಂದೊಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲರೂ ಫುಲ್ ವಿಡಿಯೋ ವಾಚ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.